ಪರಿಷತ್ ಫೈಟ್ ಈಗಾಗಲೇ ಶುರುವಾಗಿದೆ. ಮತದಾರರಿಗೆ ಹಂಚೋದಕ್ಕೆ ಅಂತ ಹೇಳಿ ಗಿಫ್ಟ್ ಅನ್ನ ತೆಗೆದುಕೊಂಡು ಬರಲಾಗಿತ್ತು. ಆ ಗಿಫ್ಟ್ ಅನ್ನ ಇದೀಗ ಸೀಸ್ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಿಫ್ಟ್ ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತದಾರರಿಗೆ ಹಂಚೋದಕ್ಕೆ ತರಲಾಗಿದ್ದಂತಹ ಪಾತ್ರೆ ಸಾಮಗ್ರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತದಾರರಿಗೆ ಆಮಿಷ ಒಡ್ಡುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಗಿಫ್ಟ್ ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೆಲ್ಲ ಬುಕ್ ಆಗಿರುವಂತದ್ದು ನಿನ್ನೆ ರಾತ್ರಿ ವನೀತ್ ಎಂಟರ್ಪ್ರೈಸಸ್ ಅನ್ನುವಂತ ಹೆಸರಲ್ಲಿ ಬುಕ್ ಆಗಿದೆ. ಇದು ರಾತ್ರಿ ಇಲ್ಲಿಂದ ಎಲ್ಲಾ ಕಡೆ ಸಾಗಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೀವೇನು ರಾತ್ರಿ ನಾವು ನೋಡಿದ್ವಿ, ಇದೇ ಬಾಕ್ಸಸ್ ಅನ್ನ ಅವರು ಎಲ್ಲಾ ಕಡೆ ಕೊಡ್ತಾ ಇರೋದು. ಆರ್ಜೆ ಅಂತಿದೆಯಲ್ಲ, ರಾಮೋಜಿ ಗೌಡ. ಪರಿಷತ್ ಫೈಟ್ ಈಗಾಗಲೇ ಶುರುವಾಗಿದೆ. ಮತದಾರರಿಗೆ ಹಂಚೋದಕ್ಕೆ ಅಂತ ಹೇಳಿ ಗಿಫ್ಟ್ ಅನ್ನ ತೆಗೆದುಕೊಂಡು ಬರಲಾಗಿತ್ತು. ಆ ಗಿಫ್ಟ್ ಅನ್ನ ಇದೀಗ ಸೀಸ್ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಿಫ್ಟ್ ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತದಾರರಿಗೆ ಹಂಚೋದಕ್ಕೆ ತರಲಾಗಿದ್ದಂತಹ ಪಾತ್ರೆ ಸಾಮಗ್ರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತದಾರರಿಗೆ ಆಮಿಷ ಒಡ್ಡುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಗಿಫ್ಟ್ ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೆಲ್ಲ ಬುಕ್ ಆಗಿರುವಂತದ್ದು ನಿನ್ನೆ ರಾತ್ರಿ ವನೀತ್ ಎಂಟರ್ಪ್ರೈಸಸ್ ಅನ್ನುವಂತ ಹೆಸರಲ್ಲಿ ಬುಕ್ ಆಗಿದೆ. ಇದು ರಾತ್ರಿ ಇಲ್ಲಿಂದ ಎಲ್ಲಾ ಕಡೆ ಸಾಗಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೀವೇನು ರಾತ್ರಿ ನಾವು ನೋಡಿದ್ವಿ, ಇದೇ ಬಾಕ್ಸಸ್ ಅನ್ನ ಅವರು ಎಲ್ಲಾ ಕಡೆ ಕೊಡ್ತಾ ಇರೋದು. ಆರ್ಜೆ ಅಂತಿದೆಯಲ್ಲ, ರಾಮೋಜಿ ಗೌಡ. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ. ಇನ್ನು ನಿನ್ನೆ ರಾತ್ರಿ ಗುಡುಗು ಸಹಿತ ಮಳೆರಾಯ ಆರ್ಭಟಿಸಿದ್ದಾನೆ. ಮಡಿಕೇರಿ, ಪೊನ್ನಂಪೇಟೆ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು, ಕಳೆದ ಒಂದು ವಾರದಿಂದ ಜಿಲ್ಲೆಯ ಅಲ್ಲಲ್ಲಿ ಮಳೆಯಾಗಿದೆ. ಇನ್ನು ಮೇ 21ರವರೆಗೂ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನ ನೀಡಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರು ಸೇರಿ ಹಲವಾರು ಜಿಲ್ಲೆಗಳಲ್ಲಿಯೂ ಕೂಡ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ.